ಕೌಶಿಕ್ ಅವರೇ, ಈಗ ದೆಹಲಿಗೆ ಮಾತ್ರ ಸೀಮಿತವಾಗಿರುವಂಥ ಈ ಒಂದು ನಿಷೇಧ ಈಗ ಇಡೀ ದೇಶದಾದ್ಯಂತ ನಿಷೇಧ ಮಾಡಬೇಕು ಅಂದರೆ ಎಲ್ರಿಗೂ ಇದು ರೂಲ್ಸ್ ಅನ್ವಯ ಆಗಬೇಕು ಅನ್ನುವಂಥದ್ದು, ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ದೀಪಾವಳಿ ಸುಮಾರು ನವಂಬರ್ ಎಂಡಿಗೆ ಬರುತ್ತೆ, ಅಂತಂದರೆ ಅಕ್ಟೋಬರ್ ನವಂಬರ್ಗೆ. ಆ ಟೈಮ್ನಲ್ಲಿ ಏನಾಗುತ್ತೆ ಅಂತಂದರೆ ವಲಸೆ ಪಕ್ಷಿಗಳು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಒಂದು 4-5 ತಿಂಗಳಿಗೋಸ್ಕರ ಸಂತಾನ ಕ್ರಿಯೆ ತೊಡಗಿಸ್ಕೊಳ್ಳೋದಕ್ಕೆ, ಮತ್ತು ಇಲ್ಲಿ ಸಿಗತ್ತೆ ಯಥೇಚ್ಛವಾದಂಥ ಮೀನುಗಳನ್ನ ಹಿಡಿದು ತಿಂದ್ಕೊಂಡು ಮರಿಗಳನ್ನ ಪೋಷಣೆ ಮಾಡಿಕೊಂಡು ಮತ್ತೆ ತಮ್ಮ ಊರಿಗೆ ವಾಪಸ್ ವಲಸೆ ಹೋಗೋ ಟೈಮ್ನಲ್ಲಿ ನಾವು ಪಟಾಕಿ ಹಬ್ಬ ಮಾಡ್ತೀವಿ. ಪಟಾಕಿ ಹಬ್ಬ ಹಿಂದಿನ ಕಾಲದಿಂದನೂ ಮಾಡ್ತಾಯಿದ್ರು. ಅಂತಂದರೆ ಆವಾಗ ಏನಾಗ್ತಿತ್ತು ಅಂತಂದರೆ ಕೆಲವು ಸೀಮಿತವಾಗಿ ಎಲ್ಲಿಗೆ ಯಾವ ಥರ ಬೇಕಂದರೆ ಮುಂದಿನ ಇದರಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ ನಾನು. ಪಟಾಕಿ ಹಬ್ಬ ಮಾಡ್ತಾಯಿದ್ರು, ಆದರೆ ಯಾವುದು ಪ್ರಾಣಿಗಳಿಗೂ ತೊಂದರೆ ಆಗ್ತಾ ಇರಲಿಲ್ಲ, ಯಾವ ಮನುಷ್ಯರಿಗೂ ತೊಂದರೆ ಆಗ್ತಿರಲಿಲ್ಲ. ಹಿಂದಿನ ಕಾಲದಲ್ಲೂ ಎಲ್ಲ ಕಡೆನೂ ಕೊಟ್ಟಿಗೆ ಇರ್ತಿತ್ತು, ಎಲ್ಲ ದನಗಳು ಇರ್ತಿತ್ತು. ಆವಾಗ ಪ್ರಾಣಿಗಳಿಗೆ ಒಂದು 2-3 ದಿನ ಕಿರಿಕಿರಿ ಬಿಟ್ಟರೆ ವರ್ಷ ಪೂರ್ತಿ ಯಾರೂ ಆಚರಣೆ ಮಾಡ್ತಿರಲಿಲ್ಲ. ಈಗೇನಾಗ್ತಾ ಇದೆ ಅಂತಂದರೆ ಹಜಾರ್ಡಸ್ ಕೆಮಿಕಲ್, ಅಂದರೆ ಪಟಾಕಿನಲ್ಲಿ ಡೆಸಿಬಲ್ ಸೌಂಡ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಕೆಲವು ಪಟಾಕಿಗಳನ್ನ ನಾವು ನಿಷೇಧ ಮಾಡಬೇಕು. ಹಾಗಂತ ನಾವು ನಮ್ಮ ಹಬ್ಬಗಳು ನಮ್ಮ ಪೂರ್ವಿಕರು ಏನು ಪಾಲಿಸ್ಕೊಂಡ್ಬಂದಿದ್ದಾರೆ ಅದರಲ್ಲಿ ನಾವು ಈಗ ಪಕ್ಷಿ ನೋಟ ನಾವು ನೋಡಲೇಬೇಕಾಗತ್ತೆ. ಮಕ್ಕಳು ಏನಿಗೆ ಪಟಾಕಿ ಹೊಡಿತಾ ಇದ್ರು ಅಂತಂದರೆ ನಮ್ಮಲ್ಲಿ ಅಂದರೆ ಸಂಪೂರ್ಣ ನಿಷೇಧ ಬೇಡ, ಸಂಪೂರ್ಣ ನಿಷೇಧ ಆಗಬಾರ್ದು. ಯಾಕೆಂದರೆ ಪಟಾಕಿನಲ್ಲಿ ಬಳಕೆ ಮಾಡ್ತಕ್ಕಂಥ ಕೆಮಿಕಲ್ ಮನುಷ್ಯರಿಗೆ ಏನು ಡಯಾಗ್ನೋಸ್ ಮಾಡ್ತಾರಲ್ಲ, ಯಾವ್ದಾದ್ರು ಒಂದು ಹಲ್ಲು ನೋವು ಆಗಿರ್ಬೋದು, ಸ್ಕಿನ್ ಇರಿಟೇಷನ್ ಆಗಿರ್ಬೋದು, ಇಲ್ಲಾಂದರೆ ಥೈರಾಯ್ಡ್ಗೆ ಬೇಕಾದಂಥ ಕೆಮಿಕಲ್ಸ್ ಏನಿದೆ ಅದನ್ನೇ ಯೂಸ್ ಮಾಡಿ ಪಟಾಕಿನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ಹಂಗೆ ನೋಡೋಕ್ಕೋದ್ರೆ ಈಗ ಸರ್ ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ರು, ನಾಯಿಗಳಿಗೆ ತೊಂದರೆ. ಹೌದು, ನಾಯಿಗಳಿಗೆ ಕರ್ಕಶವಾಗುತ್ತೆ. ಹೌದು, ಡೆಸಿಮಲ್ ಇದಿದೆಯಲ್ಲ ಅದು 16 ಮೇಲೆ ಇರಬಾರ್ದು. ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ ಪಟಾಕಿಗಳು ಮಾಡರ್ನೈಸ್ ಆಗಬಾರ್ದು. ಆಕಾಶದ ಎತ್ತರಕ್ಕೆ ಹೋಗಿ ಅಲ್ಲಿ ಡಮ ಆಗಬಾರ್ದು, ಪಕ್ಷಿಗಳಿಗೆ ತೊಂದರೆ ಆಗುತ್ತೆ. ಆಮೇಲೆ ನೆಲದಲ್ಲಿ ಆಟಮ್ ಬಾಂಬ್ ಅಂತ ಇದೆಯಲ್ಲ, ಅಂಥವನ್ನೆಲ್ಲ ನಾವು ನಿಷೇಧ ಮಾಡಬೇಕು. ಸಣ್ಣ ಪುಟ್ಟ ಪಟಾಕಿಗಳು ಓಕೆ, ಆದರೆ ಮನೆಗೆ ಪಟಾಕಿ ತರೋ ಟೈಮ್ನಲ್ಲಿ ಪೇರೆಂಟ್ಸ್ದು ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ. ಮಕ್ಕಳಿಗೆ ನಾವು ಪಟಾಕಿ ಹೊಡಿಸ್ಬೇಕಂತಂದರೆ 2 ದಿನದ ಮುಂಚೆನೇ ಆ ಸುಸುರು ಬದಿ ಎಲ್ಲೋ ಹೊಡಿತಾರೆ, ಇನ್ಯಾವುದೋ ಅಲ್ಲೇ ಬಿಸಾಕಿರ್ತಾರೆ. ಪಾಪ ಚಪ್ಪಲಿ ಇಲ್ಲದೆ ಯಾರು ವಯಸ್ಸಾದವರೋ ಇಲ್ಲ ಪ್ರಾಣಿಗಳು ಯಾವ್ದಾದ್ರು ತುಳಿದ್ರೆ ಅದಕ್ಕೆ ಅದು ಏನು ಡ್ಯಾಮೇಜ್ ಆಗುತ್ತೆ, ವೂಂಡ್ಸ್ ಆಗುತ್ತೆ, ವ್ಯಾಧಿಗಳು ಹರಡುತ್ತೆ. ಇಷ್ಟು ಬಿಟ್ಟರೆ ಪಟಾಕಿನ ಹೊಡೆಯೋದ್ರಲ್ಲಿ ಅದೊಂದು ಕ್ರಮ ಇದೆ. ನಾವು ಆ ಕ್ರಮ ಬಿಟ್ಟು ಹೋದರೆ ಹೇಳಿದ್ರಲ್ಲ ಸರ್, ಜಾಸ್ತಿ ಮಾಡಿದಷ್ಟು ನಮಗೆ ತೊಂದರೆ ಅಂತ. ಅದು ಸೀಮಿತವಾಗಿರಬೇಕು. ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ ವಿಶಾಖ ನಕ್ಷತ್ರದ ಟೈಮ್ನಲ್ಲಿ ಇದು ಪಟಾಕಿ ಹಬ್ಬ ಬರುತ್ತೆ. ಅಂದರೆ ವಿಶಾಖ ನಕ್ಷತ್ರದ ಮಳೆ ಬರುತ್ತೆ. ಈ ಮಳೆ ಬರೋ ಟೈಮ್ನಲ್ಲಿ ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ಅಂತಂದರೆ ಈ ಗಂಧಕ, ರಂಜಕ, ಈ ಸಲ್ಫರ್ ಅಂತಂದರೆ ಯಾವುದು ಪೊಟ್ಯಾಷಿಯಮ್ ನೈಟ್ರೇಟ್ಸ್, ಆಮೇಲೆ ಪೊಟ್ಯಾಷಿಯಮ್ ಪರ್ಕ್ಲೋರೇಟ್ ಅಂತಿದೆ, ಇವನ್ನೆಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ಗಾಳಿಯಲ್ಲಿ ತೇಲಿ ಬಿಡೋರು. ನಮ್ಮಲ್ಲಿ ನವಂಬರ್ ಆದಮೇಲೆ ಮಳೆ ಕಮ್ಮಿ ಆಗುತ್ತೆ. ಅದು ಇಬ್ನಿ ಮೂಲಕ ನಾವು ಏನು ಬೆಳೆದಿರ್ತೀವಲ್ಲ ಅದು ಕಟಾವು ಟೈಮ್ನಲ್ಲಿ ಕ್ರಿಮಿಕೀಟಗಳು ಸಾಯಲಿ ಅಂತಲೇ ಈ ಒಂದು ಪಟಾಕಿಯ ಪರಿಕ್ರಮಗಳು ಭಾಳ ಹಿಂದಿನಿಂದನೇ ಅಳವಡಿಸ್ಕೊಂಡ್ಬಂದಿರತಕ್ಕಂಥದ್ದು. ಪೂರ್ವಜರು ಮಾಡಿರೋದು ಯಾವುದು ತಪ್ಪಿರಲ್ಲ. ಯಾವುದು ಪಟಾಕಿನಲ್ಲಿ ಯೂಸ್ ಮಾಡ್ತಾರಲ್ಲ ಇವೆಲ್ಲ ಗಾಳಿನಲ್ಲಿ ಹೋಗಿ ಮತ್ತೆ ಮಳೆಯಾಗಿ ಉತ್ಪನ್ನ ಆಗಿ ಕೊನೆ ಮಳೆ, ವಿಶಾಖ ನಕ್ಷತ್ರದ ಮಳೆಯಲ್ಲಿ ನೀವು ನೋಡಿರ್ಬೋದು, ಅದು ಕಹಿ ಇರುತ್ತೆ. ವಾತಾವರಣದಲ್ಲಿ ಅದು ಸೇರಿಕೊಂಡು ನಾವು ಬೆಳೆದಿರತಕ್ಕಂಥ ತರಕಾರಿ ಆಗಿರ್ಬೋದು, ದವಸ ಧಾನ್ಯಗಳು, ಅದ್ರ ಮೇಲೆ ಕ್ರಿಮಿಕೀಟಗಳು ಈಗ ಮಳೆಗಾಲ ಮುಗಿದು ಕೊನೆ ಮಳೆಯಲ್ಲಿ ಕ್ರಿಮಿಕೀಟಗಳು ಉತ್ಪತ್ತಿಯಾಗಿರುತ್ತಲ್ಲ, ಇದನ್ನು ಸಾಯಿಸೋದಕ್ಕೆ ಸಿಂಪಡಣೆ ಮಾಡುವಂಥದ್ದು. ಲೇಬರ್ ಕೊರತೆ ಇರೋದರಿಂದ ಮಕ್ಕಳ ಕೈಯಲ್ಲಿ ಇದನ್ನು ಕೊಟ್ಟು ಹೊಡಿಸೋರು. ಹಿಂದಿನ ಕಾಲದಲ್ಲಿ ಲೇಬರ್ ತುಂಬ ಬೇಕಿತ್ತು. ಇಷ್ಟು ಯಾವುದು ನಮ್ಮ ಹೊಲ ಗದ್ದೆಗಳಲ್ಲಿ ಅಷ್ಟು ಜನಕ್ಕೂ ನೀವು ತೊಗೊಂಡೋಗಿ ಔಷಧಿ ಸಿಂಪಡಣೆ ಮಾಡಿದ ಅಂತಂದ್ರೆ ತೊಂದರೆ ಆಗುತ್ತೆ ಅಂತ ಲೇಬರ್ ತೊಂದರೆ ಇರ್ತಿತ್ತು ಆವಾಗ ಶುರು ಮಾಡಿದ್ದಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ಹೂಕುಂಡ ಮತ್ತು ನಲ್ಚಕ್ರ ಎಲ್ಲ ಹೊಡಿತಾರಲ್ಲ, ಅದರಲ್ಲಿ ಬರೋ ಹೊಗೆ ಏನಾಗುತ್ತೆ ಅಂತಂದರೆ ದೊಡ್ಡ ಮರಗಳಿದೆಯಲ್ಲ, ಮರಗಳಲ್ಲಿ ಕ್ರಿಮಿಕೀಟಗಳು ಸಾಯೋದಕ್ಕೋಸ್ಕರ ಇದನ್ನು ಹೊಡಿತಾರೆ. ಇಲ್ಲಾಂತಂದರೆ ನಮ್ಮಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮರ ಗಿಡಗಳನ್ನ ಕಳ್ಕೋಬೇಕಾಗತ್ತೆ.